ಪರಮ ಪೂಜ್ಯ ಸದ್ಗುರು ಶ್ರೀ ಹವಾಮಲಿನಾಥಾಯ ನಮಃ. ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ವಿಜಯಪುರ. ಭಾಗ್ಯಲಿಂಗ ಆಶ್ರಮ, ಭವಿಷ್ಯಲಿಂಗ ಆಶ್ರಮ, ಮನಗುಳಿ ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ನಮ್ಮ ಹೆಜ್ಜೆ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಹೆಜ್ಜೆ, ನಮ್ಮ ನಡೆಯೇ ಅದು ಮಹತ್ವದ್ದು ಆಗಬೇಕು. ಯಾವಾಗಲೂ ನಮ್ಮ ಹೆಜ್ಜೆ ಸರಿ ಮಾರ್ಗದಲ್ಲಿ ಸಾಗಬೇಕು. ಶಿವನ ಕಡೆಗೆ ಸಾಗಿದಾಗ ನಮಗೆ ನೆಮ್ಮದಿ ಸಿಗುತ್ತದೆ. ಲೋಕಾರೂಢಿಯಾಗಿ ನಮ್ಮ ಹೆಜ್ಜೆಯನ್ನು ಇಟ್ಟಾಗ ಅದು ಲೌಕಿಕದಲ್ಲಿ ಮುಳುಗಿ ಹೋಗುತ್ತೇವೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಪಾರದರ್ಶಕತೆ ಇರಬೇಕು. ನಮ್ಮ ವ್ಯವಸ್ಥೆ ಅಂದರೆ ನಮ್ಮ ಜೀವನ ವ್ಯವಸ್ಥೆ ಸುವ್ಯವಸ್ಥೆಯಾಗಿ ಸಾಗಬೇಕು. ಅಕ್ರಮ ಚಟುವಟಿಕೆಗಳಿಗೆ ಎಂದೂ ಎಡೆ ಮಾಡಿಕೊಡಬಾರದು. ಅಕ್ರಮ ಚಟುವಟಿಕೆಗಳಿಗೆ ನಾವು ಕಡಿವಾಣ ಹಾಕಿಕೊಳ್ಳಬೇಕು. ಅಂದರೆ ನಮ್ಮಷ್ಟಕ್ಕೆ ನಾವೇ ಅವಲೋಕನ ಮಾಡಿಕೊಳ್ಳಬೇಕು. ನಾನು ಏನು ಮಾಡುತ್ತಿದ್ದೇನೆ, ನಾನು ಯಾವ ವಿಚಾರ ಮಾಡುತ್ತಿದ್ದೇನೆ, ನಾನು ಯಾವುದನ್ನು ಆಚರಿಸುತ್ತಿದ್ದೇನೆ, ನನ್ನ ವಿಚಾರವೇನು, ನನ್ನ ಆಚಾರ ಏನು, ನನ್ನ ನಡೆಯುವ ದಾರಿ ಯಾವ ಕಡೆ, ನನ್ನ ನಡೆ ಯಾವ ಕಡೆಗೆ, ನನ್ನ ನುಡಿ ಅಂಥದ್ದು. ಹೀಗೆ ನಮ್ಮಷ್ಟಕ್ಕೆ ನಾವೇ ಪ್ರಶ್ನೆಗಳನ್ನು ಹಾಕಿಕೊಂಡು ಆತ್ಮಾವಲೋಕನ ಮಾಡಿಕೊಳ್ಳುವುದನ್ನು ಕಲಿಯಬೇಕು. ನಮ್ಮ ಮನಸ್ಸು, ಬುದ್ಧಿ, ಚಿತ್ತ ಸ್ವಾಸ್ಥ್ಯವಾಗಿರುವಂತೆ ನೋಡಿಕೊಳ್ಳಬೇಕು. ಅವು ಸ್ವಸ್ಥವಾಗಿರುತ್ತವೆಯೇ ಎಂಬ ಪ್ರಶ್ನೆ ಹಾಕಿಕೊಳ್ಳಬೇಕು. ತನು, ಧನ, ಮನಸ್ಸು ಅವು ಶುಚಿಯಾಗಿದ್ದಾವೆಯೇ, ರುಚಿ ಇದ್ದಾವೆ, ಸಿಹಿ ಆಗಿವೆಯೇ, ಹೀಗೆ ಪರಿಶುದ್ಧವಾಗಿವೆಯೇ ಎಂಬ ಭಾವ ತಾಳಬೇಕು. ನಮ್ಮ ಮನಸ್ಸು, ಬುದ್ಧಿ, ಚಿತ್ತ ಯಾವಾಗಲೂ ಮಲಿನವಾಗಿರಬಾರದು, ಸೂತಕವಾಗಿರಬಾರದು. ನಮ್ಮ ಕಾಯಕ, ನಮ್ಮ ಕಾರ್ಯ, ನಮ್ಮ ಕರ್ಮ ನಿಸ್ವಾರ್ಥದಿಂದ ಕೂಡಿದಾಗ ನಮಗೆ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾವೇ ಉತ್ತರ ಹಾಕಿಕೊಳ್ಳಬೇಕು. ಆಗ ತನು ಮನ ಪರಿಶುದ್ಧವಾಗುತ್ತದೆ. ಅಂಥ ಭಾವ ನಮ್ಮದಾಗಬೇಕು. ಯಾವಾಗಲೂ ಅರ್ಥಪೂರ್ಣ ಬದುಕು ನಮ್ಮದಾಗಬೇಕು. ಸತ್ಯದ ಆಚರಣೆ, ಧರ್ಮದ ಆಚರಣೆ. ಸತ್ಯ ಎಂದರೇನು, ಧರ್ಮ ಎಂದರೇನು, ಹೀಗೆ ಸ್ವಾರ್ಥ ಬಿಟ್ಟು, ಬೂಟಾಟಿಕೆ ಬಿಟ್ಟು, ಪ್ರದರ್ಶನ ಬಿಟ್ಟು, ಡಂಬಾಚಾರಿಗಳಾಗದೆ, ವೇಷಧಾರಿಯಾಗದೆ, ಮೊಸಳೆ ಕಣ್ಣೀರು ಹಾಕದೆ